Good afternoon, students. Today we will see the next part of tabulation, and the title goes Objects of Tabulation. That means what is the purpose of tabulation, or what are the aims of tabulation, and even we can put it as importance of tabulation. I think in the previous video you may have come across what do you mean by tabulation. Tabulation ಅಂದ್ರೆ ಏನು, ಆಮೇಲೆ ಟೇಬಲ್ ಫಾರ್ ಟ್ಯಾಬ್ಯುಲೇಷನ್ ಅಥವಾ ನಾವು ಪ್ರೆಸೆಂಟ್ ಮಾಡ್ತೀವಲ್ಲ ಅದು ಟೇಬಲ್ ಫಾರ್ಮೆಟ್ ಹೇಗಿದೆ. ಇನ್ ಬ್ರೀಫ್ ಐ ವುಡ್ ಲೈಕ್ ಟು explain you what is tabulation. In simple terms you can understand it as systematic classification of data in rows and columns. So tabulation ಅಂದ್ರೆ ಏನು ನಾವು ಡೇಟಾ ಕ್ಲಾಸಿಫೈ ಮಾಡಿರ್ತೀವಲ್ಲ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ರೋಸ್ ಮತ್ತೆ ಕಾಲಮ್ ಒಳಗೆ ಪ್ರೆಸೆಂಟ್ ಮಾಡ್ತೀರಾ. ದಟ್ ಇಸ್ ಕಾಲ್ಡ್ ಆಸ್ tabulation. Then tabulation, it is when we classify the data and when it is presented in the form of a table. Here you should remember that the table should have the title. ಅದಕ್ಕೊಂದು ಟೈಟಲ್ ಇರಬೇಕಾ, ಟೈಟಲ್ಗಿಂತ ಪೈಲ ನೀವು ಟೇಬಲ್ ನಂಬರ್ ಹಾಕಬೇಕಾ, ಟೇಬಲ್ ನಂಬರ್ 1, ನಂಬರ್ 2, ನಂಬರ್ 3 ಲೈಕ್ ದಿಸ್. ಯಾವಾಗ ನಾವು ಡೇಟಾ ಕ್ಲಾಸಿಫೈ ಮಾಡ್ತಿರ್ತೀವಲ್ಲ, ಕ್ಲಾಸಿಫೈ ಮಾಡೋ ಮುಂದೆ ಏನಾಗುತ್ತೆ, ಸರ್ಟನ್ ಇನ್ಫಾರ್ಮೇಷನ್ ಅಥವಾ ಎಲ್ಲ ಇನ್ಫಾರ್ಮೇಷನ್ ಒಂದೇ ಟೇಬಲ್ ಒಳಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ನಾವು ಮೋರ್ ದೆನ್ ಒನ್ ಟೇಬಲ್ ಮಾಡಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತೆ, ನಾವು ರೆಫರೆನ್ಸ್ ಸಂಬಂಧ ಟೇಬಲ್ ನಂಬರನ್ನು ಹಾಕಬೇಕು. ಈವನ್ ಒಂದೇ ಟೇಬಲ್ ಇದ್ರೂ ಅದು ಟೇಬಲ್ ನಂಬರ್ ಹಾಕಬೇಕಾ. ಸೊ ಇಟ್ ಬಿಕಮ್ಸ್ ಈಸಿ ಟು ರೆಫರ್. ಸೊ ಫಸ್ಟ್ ವಿ ಹ್ಯಾವ್ ಟು ಗಿವ್ ದ ಟೇಬಲ್ ನಂಬರ್. Then second, title ಕೊಡಬೇಕಾ. Title should be short, clear, and do remember, don't give lengthy title. If you have give lengthy title, what happens, in that case it goes very difficult to digest the contents of the table. ಅಲ್ಲಿ ಏನಾಗುತ್ತೆ, ಟೇಬಲ್ ಕಂಟೆಂಟ್ಸ್ಗೆ ಮತ್ತು ಟೈಟಲ್ಗೆ ಕಂಪ್ಯಾರಿಸನ್ ಮಾಡೋಕೆ ಭಾಳ ಹೊತ್ತಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಟೇಬಲ್ ಟೈಟಲ್ ಅಥವಾ ಹೆಡಿಂಗು ಶಾರ್ಟ್ ಆಗಿ ಇರಬೇಕಾ. ದೆನ್ ಥರ್ಡ್ ಪಾಯಿಂಟ್ ಈಸ್ ಹೆಡ್ ನೋಟ್. ಅಲ್ಲೇ ಹೆಡ್ ನೋಟ್ ಇರಬೇಕಾ. ಸೊ ವಾಟ್ ಹೆಡ್ ನೋಟ್ಸ್ ಕ್ಲಿಯರ್ಸ್ ಈಸ್ ಇಫ್ ಎನಿ ಆಫ್ ದ ಮೆಜರ್ಮೆಂಟ್ ಇನ್ ದ ಟೇಬಲ್ ಒಳಗೆ ಏನಾದರೂ ಮೆಜರ್ಮೆಂಟ್ ಇತ್ತಾ ಅಂದರೆ ಯೂನಿಟ್ಸ್, ಫಾರ್ ಎಕ್ಸಾಂಪಲ್ ಲೀಟರ್ಸ್, ಕಿಲೋಸ್, ಅವನ್ನೆಲ್ಲ ಕ್ಲಿಯರ್ ಮಾಡಬೇಕಾದ್ರೆ ಇದ್ರೊಳಗೆ ಹೆಡ್ ನೋಟ್ ಒಳಗೆ. Then fourth one is caption. Caption is the title or heading of the column. Column heading ಏನಂತೀವಿ ನಾವು, caption ಅಂತೇವೆ. ಆಮೇಲೆ ಕಾಲಮ್ ನೀವು ಸಬ್ ಡಿವೈಡ್ ಅನ್ನು ಮಾಡಬಹುದು. ಆಗೇನಾಗುತ್ತೆ, ಸಬ್ ಹೆಡಿಂಗ್ಸ್ ಬರ್ತಾವ. Then the next point is stub. Stub gives the details of the rows. Rows ಅದು detail ಕೊಡುತ್ತೆ. What are the contents in the rows? The stub gives the detail. ಆಮೇಲೆ then you are having the main body of the table. Table main body. ಈ main body ಒಳಗೆ ಏನಿರುತ್ತೆ, you are going to have the data. ಇಲ್ಲಿ ಇರ್ತಾವ ಫಿಗರ್ಸ್ ಅಥವಾ ಫ್ಯಾಕ್ಟ್ಸ್ ಪ್ರೆಸೆಂಟ್ ಆಗಿರ್ತಾವ. Then end of the table you will be having footnote. Footnote ಏನು ತೋರಿಸುತ್ತೆ, it is giving the picture where certain points which are important in the table. ಟೇಬಲ್ ಒಳಗೆ ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತಾ ಅದರದ್ದು ನೀವು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಟೆಕ್ಸ್ಟ್ ಬುಕ್ ನೋಡಿರಬೇಕು, ಸ್ಟಾರ್ ಮಾರ್ಕ್. ಈ ಸ್ಟಾರ್ ಮಾರ್ಕ್ ಏನು ಹೇಳುತ್ತೆ ಅನ್ನೋದು ನೀವು ಫುಟ್ ನೋಟ್ ಒಳಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತೀರ. ದೆನ್ ಲಾಸ್ಟ್ಲಿ ಸೋರ್ಸಸ್. ಟೇಬಲ್ ಒಳಗೆ ಸೋರ್ಸಸ್ ಇದೇನು ತೋರಿಸುತ್ತೆ, ಈ ಟೇಬಲ್ ಒಳಗೆ ನೀವು ಏನೆಲ್ಲ ಈ ಮೇನ್ ಬಾಡಿ ಒಳಗೆ ಕಂಟೆಂಟ್ಸ್ ಬರೆದಿರ್ತೀರಲ್ಲ, ಡೇಟಾ ಅಥವಾ ಫಿಗರ್ಸ್, ಇದು ಎಲ್ಲಿಂದ ಕಲೆಕ್ಟ್ ಮಾಡಿದೆ. Do remember, source or your sources will come
into picture only when you are referring secondary data. Secondary data ನೀವು ಕಲೆಕ್ಟ್ ಮಾಡಿದ್ರಿ ಅಂದ್ರೆ ಆಗ ನೀವು ಆ ಡೇಟಾ ಎಲ್ಲಿಂದ ಕಲೆಕ್ಟ್ ಮಾಡಿದ್ದೀರಾ? ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಒಳಗೆ ನೀವು ಕಲೆಕ್ಟ್ ಮಾಡಿರ್ಬೋದು, ಮ್ಯಾಗಝೀನ್ಸ್ ಒಳಗೆ ಕಲೆಕ್ಟ್ ಮಾಡಿರ್ಬೋದು. ಸೊ ಯಾವ ನ್ಯೂಸ್ ಪೇಪರ್ ಒಳಗಿಂದ ನೀವು ಕಲೆಕ್ಟ್ ಮಾಡಿದ್ದೀರಿ, ಆಮೇಲೆ ಆ ನ್ಯೂಸ್ ಪೇಪರ್ ಡೇಟು, ಪೇಜ್ ನಂಬರು ಅದನ್ನ ಇಲ್ಲೇ ನೀವು ಸೋರ್ಸ್ ಒಳಗೆ ಬರಬೇಕು. This is how the format of the table is there. You have to give the table number, title, then head note, then caption, stub, body, totals ಅನ್ನು ಬರ್ತಾವಿಲ್ಲ, ಸಬ್ ಟೋಟಲ್ಸ್ ಮತ್ತು ಟೋಟಲ್ಸ್, footnote ಮತ್ತು source. So this is how your table should be there. The next part is today's, that is the objects of preparing the table. Now information tabular form ಒಳಗೆ present ಮಾಡ್ತೀವಿ. The first one is comparison. So when the data is presented in the form of a table, it becomes easy for comparison. ನಾವು ಯಾವಾಗ ಡೇಟಾ ಟೇಬಲ್ ಫಾರ್ಮ್ ಒಳಗೆ ಪ್ರೆಸೆಂಟ್ ಮಾಡ್ತೀವಲ್ಲ, ಕಂಪ್ಯಾರಿಸನ್ ಈಸಿ ಆಗುತ್ತೆ. ಹೇಗಂದ್ರೆ ನಾವು ಇಲ್ಲೆಲ್ಲ ಟೋಟಲ್ಸ್ ಮಾಡಿರ್ತೇವೆ, ಟೋಟಲ್ಸ್ ಅನ್ನು ಇರ್ತಾವ, ಸಬ್ ಟೋಟಲ್ಸ್ ಅನ್ನು ಇರ್ತಾವ. ಸೊ ಇಲ್ಲೇನಾಗುತ್ತೆ, ನಾವು ಇಲ್ಲೇ ಕಂಪ್ಯಾರಿಸನ್ ಮಾಡ್ಬೋದು. ಸಬ್ ಟೋಟಲ್ಗೆ ಈ ಫಸ್ಟ್ ಟೈಟಲ್ಗೆ ಆಮೇಲೆ ಸೆಕೆಂಡ್ ಸಬ್ ಟೈಟಲ್ಗೆ ಏನೇನು ಟೋಟಲ್ಸ್ ಇರ್ತಾವಲ್ಲ ಒಂದು ಕಂಪ್ಯಾರಿಸನ್ ಮಾಡ್ಬೋದು. ಸೊ ವಿ ಕ್ಯಾನ್ ಕಂಪೇರ್ ದಿ ಟೋಟಲ್ಸ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಅಸ್ ಫಾರ್ ಫರ್ದರ್ ಸ್ಟಡೀಸ್. ಸೊ ಟ್ಯಾಬ್ಯುಲೇಷನ್ helps for comparison. Then second one, simplification. ಇಲ್ಲಿ ಏನಾಗುತ್ತೆ, ಡೇಟಾ ಸಿಂಪ್ಲಿಫೈಡ್ ಫಾರ್ಮ್ ಒಳಗೆ ಪ್ರೆಸೆಂಟ್ ಆಗ್ತವೆ. The complex data, the huge data which we have collected will be presented in the simplified manner. So tabulation ಒಳಗೆ ನಾವು ಸಿಂಪಲ್ ಆಗಿ ಏನೆಲ್ಲ ಕಾಂಪ್ಲೆಕ್ಸ್ ಡೇಟಾ ಇರ್ತಾವಲ್ಲ, ಹ್ಯೂಜ್ ಡೇಟಾ ಇರ್ತಾವಲ್ಲ, ಅವನೇನು ಮಾಡ್ತೇವೆ ಸಿಂಪಲ್ ವೇ ಒಳಗೆ ಪ್ರೆಸೆಂಟ್ ಮಾಡ್ತೀವಿ. ಇದು ಸಿಂಪಲ್ ವೇ ಹೆಂಗಾಗುತ್ತೆ ಅಂದರೆ ರೋಸ್ ಮತ್ತು ಕಾಲಮ್ಸ್ ಒಳಗೆ ಇರುತ್ತೆ. ಅದೇ ನೀವು ಇದೇ ಡೇಟಾ ಒಂದು ಪ್ಯಾರಾಗ್ರಾಫ್ ಒಳಗೆ ಬರೋದಂದ್ರೆ ಅದು ಸಿಂಪ್ಲಿಫೈಡ್ ಫಾರ್ಮು ಆಗೋದಿಲ್ಲ, ಆಮೇಲೆ ಅದನ್ನು ಓದಾಕ ಭಾಳ ಹೊತ್ತು ಬೇಕಾ, ಆಮೇಲೆ ಅದನ್ನು ತಿಳ್ಕೊಳ್ಳೋಕ್ಕೂ ಟೈಮ್ ಬೇಕಾಗುತ್ತೆ. ಬಟ್ if the same information is presented in the form of a table, then it looks very simple as well as it does not need much time to go through it. Just a glance is enough to know the table. Then identity. So here what happens, you can identify the figures. ನಿಮಗೆ ಫಿಗರ್ಸ್ ಇಂಪಾರ್ಟೆಂಟ್ ಅನಿಸುತ್ತೆ ಅಥವಾ ಮಾರ್ಕ್ ಇರ್ತಾವ. ಆಮೇಲೆ ಇಲ್ಲಿ ಆಗುತ್ತೆ, ಯಾವಾಗ ನಾವು ಡೇಟಾ ಟೇಬಲ್ ಫಾರ್ಮ್ ಒಳಗೆ ಪ್ರೆಸೆಂಟ್ ಮಾಡ್ತೀವಲ್ಲ, ನಾವು ಐಡೆಂಟಿಫೈ ಮಾಡ್ಬೋದು. ಫಸ್ಟ್ ಕಾಲಮ್ಗೆ ಏನಿದಾವ, ಸೆಕೆಂಡ್ ಕಾಲಮ್ಗೆ ಏನಿದೆ, ಆಮೇಲೆ ನಾವು ಸ್ಟಬ್ ಒಳಗೆ ದಟ್ ಈಸ್ ರೋ ಒಳಗೆ ಏನು ಪ್ರೆಸೆಂಟ್ ಮಾಡೇವಿ. ಸೊ ವಿ ಕ್ಯಾನ್ ಐಡೆಂಟಿಫೈ ದ given information. Then the next one is true presentation. So here what happens, the data is presented in the best way. So here what happens, when we are presenting the information in the form of a table, the presentation or whatever the information is given in the table will be more interesting, ಅಥವಾ ಅದು ಓದೋರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ here what happens, the person who is very busy ಅಥವಾ ಯಾರಿಗೆ ಟೈಮ್ ಕಡಿಮೆ ಇದೆ
ಅವ್ರಿಗೆ ಬಹಳ ಗೊತ್ತಿಲ್ಲ ಅದನ್ನು ಓದಕ್ಕೆ ಅಂದರೆ ಅವ್ರು ಏನು ಮಾಡ್ಬೋದು, ಇದನ್ನ ಜಸ್ಟ್ ನೋಡಿದರೆ ಅವರಿಗೆ ಗೊತ್ತಾಗುತ್ತೆ ಅವ್ರ ಪರ್ಫಾರ್ಮೆನ್ಸ್, ಪರ್ಟಿಕ್ಯುಲರ್ಲಿ ವೆನ್ ಆ ಬಿಸ್ನೆಸ್ ಮ್ಯಾನ್ ಈಸ್ in need of information very quickly, so he is not interested to see exactly what is the figure, but just he wants to see the approximate figures. So ಆಮೇಲೆ ಇದೇ ಇನ್ಫಾರ್ಮೇಷನ್ ನಾವು ನೆಕ್ಸ್ಟ್ ಸ್ಟೆಪ್ ಒಳಗೆ ಗ್ರಾಫ್ ಒಳಗೆ ಪ್ರೆಸೆಂಟ್ ಮಾಡಬಹುದು. ಸೊ ಟ್ಯಾಬ್ಯುಲೇಷನ್ helps for presentation in the form of graph also. Attractive. So when the data is presented in the form of a table, it is attractive. ಅದು ಅಟ್ರಾಕ್ಟಿವ್ ಇರುತ್ತೆ. ಆಮೇಲೆ ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ನಿಮ್ಗೆ ಹೇಳಿದ್ದೀನಿ, ಟೇಬಲು ನಾವು ಯಾವಾಗ ಪ್ರಿಪೇರ್ ಮಾಡ್ತೇವೆ ಅದನ್ನು ನೀಟಾಗಿ ಕ್ಲಿಯರ್ ಆಗಿ, ಆಮೇಲೆ ಪೇಪರ್ ಸೈಜ್ ಪ್ರಕಾರ ಪ್ರೆಸೆಂಟೇಷನ್ ಇರಬೇಕಾ. ಪೇಪರ್ ಸೈಜ್ ದೊಡ್ಡದಿದೆ, ಆಮೇಲೆ ನೀವು ಒಂದು ಕಾರ್ನರ್ ಒಳಗೆ ಒಂದು ಟೇಬಲ್ ತೆಗೆದ್ರೆ ಇಟ್ಸ್ ನಾಟ್ ಅಟ್ರಾಕ್ಟಿವ್. ಸೊ ಆ್ಯಂಡ್ ಇಟ್ ಡಸ್ ನಾಟ್ ಲುಕ್ಸ್ ನೈಸ್ ಆಲ್ಸೋ. ಸೊ ದಟ್ಸ್ ವೈ whenever you are presenting the information in the form of a table, it should be taken into account that it should have a proper title, it should be very clear, neat, and it should be according to the size of the paper. So ee tara we present madidre enagutte, automatically it is attractive. And always remember, when the data is presented in the form of a table, it is attractive only. Then easy to understand. So when we present the information in the form of a table, the reader, the person who is going through it, will feel it very easy. So adha ಏನು ಇನ್ಫಾರ್ಮೇಷನ್ ಟೇಬಲ್ ಒಳಗೆ ಪ್ರೆಸೆಂಟ್ ಮಾಡಿವಲ್ಲ ಅದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾಕಂದರೆ ಅದು ಸಿಂಪಲ್ ವೇ ಒಳಗೆ ಪ್ರೆಸೆಂಟ್ ಆಗಿದೆ, ಆಮೇಲೆ ಬರೀ ರೋಸ್ ಮತ್ತು ಕಾಲಮ್ ಒಳಗೆ ಇನ್ಫಾರ್ಮೇಷನ್ ಪ್ರೆಸೆಂಟ್ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮ್ಮ ಟೈಮ್ ಟೇಬಲ್ ಅಲ್ಲೇ ಇದು ಟೇಬಲ್ ಫಾರ್ಮ್ ಒಳಗೆ ಪ್ರೆಸೆಂಟ್ ಇಲ್ಲ ಆಗಿತ್ತಪ್ಪ, ಅದನ್ನು ಪ್ಯಾರಾಗ್ರಾಫ್ ಒಳಗೆ ನಾವು ಪ್ರೆಸೆಂಟ್ ಮಾಡಿದರೆ ಫಾರ್ ಯು ಪೀಪಲ್ ಇಟ್ ಈಸ್ ವೆರಿ ಡಿಫಿಕಲ್ಟ್. You have to read it, each and every line you have to read it. And when the same information is presented in the table, ಆಗೇನಾಗುತ್ತೆ, ನೀವು ಜಸ್ಟ್ ಅದನ್ನು ನೋಡಿದರೆ ಒಂದು ಗ್ಲಾನ್ಸ್ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ದಿನ, ಯಾವ ಹೊತ್ತಿಗೆ, ಯಾವ ಸಬ್ಜೆಕ್ಟ್ ಇದೆ ಮತ್ತು ಯಾವ ಟೀಚರ್ ಕಲಿಸುತ್ತಾರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಒಂದು ಸೆಲ್ ಒಳಗೆ ಪ್ರೆಸೆಂಟ್ ಆಗಿರುತ್ತೆ. ಸೊ ದಟ್ ಈಸ್ ವೈ ವಿ ಸೇ ದಟ್ when the data is present, when the data are presented in the form of a table, it is attractive. Plus it is easy to understand. Helpful in finding mistakes. Now ಯಾವಾಗ information collect ಮಾಡಿರ್ತೀವಿ, when we have collected the information and we have classified it, afterwards we are presenting in the form of a table. So when we are presenting in the form of a table, here what happens, ಏನು ಇನ್ಫಾರ್ಮೇಷನ್ ನಾವು ಕಲೆಕ್ಟ್ ಮಾಡಿ ಕ್ಲಾಸಿಫೈ ಮಾಡಿ ಆಮೇಲೆ ಟೇಬಲ್ ಒಳಗೆ ಹಾಕ್ತಿರ್ತೀವಲ್ಲ, ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಇತ್ತಂದರೆ ಈ ಟೇಬಲ್ ಒಳಗೆ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಎನಿ arithmetic error can be easily found out when we are presenting the information. So ನೀವು ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಲ್ಲ ನಿಮಗೆ ಆಗ ಗೊತ್ತಾಗುತ್ತೆ. ಯಾಕಂದರೆ ರೋ ಟೋಟಲ್ಸು ಮತ್ತು ಎಲ್ಲ ಕಾಲಮ್ ಟೋಟಲ್ಸು ಸೇಮ್ ಬರಬೇಕಾ, ಯಾವ ಸೇಮ್ ಬರೋದಿಲ್ಲ, ಐಡೆಂಟಿಕಲ್ ನಂಬರ್ ಬರೋದಿಲ್ಲ, ಆಗ ಎಲ್ಲಾದರೂ ನಾವು ಏನಾದರೂ ಮಿಸ್ಟೇಕ್ ಮಾಡಿರೋದನ್ನು ಗೊತ್ತಾಗುತ್ತೆ. ಸೊ ದಟ್ಸ್ ವೈ when data are presented in the form of a table, it helps to find out mistakes. Then helpful in condension. So ಏನಾಗುತ್ತೆ, ಕಾಂಪ್ಲೆಕ್ಸ್ ಡೇಟಾ ಏನಾಗ್ತವ ಕಂಡೆನ್ಸ್ ಆಗ್ತವ, ರಿಡ್ಯೂಸ್
ಆಗ್ತಾವ. ರಿಡ್ಯೂಸ್ ಆಗ್ತಾವ ಅಂದ್ರೆ ಏನು, ನಮಗೇನು ಇನ್ಫಾರ್ಮೇಶನ್ ಬೇಡ ಆಗಿದೆ ಅಥವಾ ಯಾವ್ದು ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡೋ ಮುಂದೆ ತಗೊಂಡಿರ್ತೀವಿ, ಆಮೇಲೆ ನಾವು ರಿಸರ್ಚ್ ಮಾಡೋ ಮುಂದೆ ಅದು ಅನ್ನೆಸೆಸರಿ ಇದೆ ಅನ್ನಿಸಿದಾಗ ನಾವು ಅದನ್ನು ತೆಗೆದು ಹಾಕ್ತೀವಿ. ಸೊ ಅದೇನಾಗುತ್ತೆ, ರಿಡ್ಯೂಸ್ ಆಗುತ್ತೆ. ಸೊ ವಾಟ್ ಎವರ್ ಇನ್ಫಾರ್ಮೇಶನ್ ವಿ ನೀಡ್, that part only is included in the table. So when we include only that portion, so automatically it gets condensed. So here what happens, complex data is condensed. Then analysis. So tabulation helps for analysis. So statistics new meaning ನೋಡಿದ್ರೇನೆ ಗೊತ್ತಾಗುತ್ತೆ. So it is collection of data. Then once you have collected, you will be presenting, then analysis, and lastly interpretation. So ಇದು analysis ಗೆ help ಆಗುತ್ತೆ. So the collected data which is being classified and then tabulated. So once you have tabulated it, the next part of your study will be analysis. Analysis ಮಾಡ್ತೀವಿ. Analysis ಆದ ಬಗ್ಗೆ interpretation. Interpretation ಅಂದ್ರೆ ಅದಕ್ಕೆ ಮೀನಿಂಗ್ ಕೊಡೋದು. ನೀವು ಯಾವ ಪರ್ಪಸ್ಗೆ ಒಂದು ಸ್ಟಡಿ ಮಾಡ್ತಿರ್ತೀರಾ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಿರ್ತೀರಾ ಅಥವಾ ಎಂಕ್ವೈರಿ ಮಾಡ್ತಿರ್ತೀರಾ, ಅದನ್ನೇ ಆ ಪರ್ಪಸ್ ಫುಲ್ಫಿಲ್ ಆಯ್ತೋ ಇಲ್ಲೋ ಅಥವಾ ಆ ಪರ್ಪಸ್ ನಾವು ರೀಚ್ ಆಯ್ತೋ ಇಲ್ಲೋ ಅನ್ನೋದನ್ನೇ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ನಾವೇನಂತೀವಿ, ಇಂಟರ್ಪ್ರಿಟೇಷನ್, ಫೈಂಡಿಂಗ್ ದ ಮೀನಿಂಗ್ ಆಫ್ ದ ರಿಸರ್ಚ್ ಆರ್ ವಾಟ್ ವಿ ಹ್ಯಾವ್ ಸ್ಟಡಿಡ್. ಸೊ ಬಿಫೋರ್ ಇಂಟರ್ಪ್ರಿಟೇಷನ್ what will happen, analysis. So tabulation helps for analysis. Then economic. Economic, it is cheap. Idu costly illa. Presenting the information in the form of a table is economical. Here we need not spend much of the money for the work. It is relatively very cheap. Then brevity. Here what happens, whatever the data is being presented helps for proper simplification, or it is being properly simplified, and it makes the person who is reading it to easily understand. So that is brevity. These are the few points which we have to take into account while tabulation. So in other words, these are the objects of tabulation. So the first one is comparison. So when it is a question of 5 marks, you just give the titles for it, and when it is a question for lengthy marks, then in that case you have to explain the points. So simple points are there. Now on the information, tabulation ದಾಗ ಯಾಕೆ ತಗೋತೀವಿ, ಆಮೇಲೆ ಅದು ಟೇಬಲ್ ಫಾರ್ಮ್ ಒಳಗೆ ಪ್ರೆಸೆಂಟ್ ಮಾಡ್ತಿರ್ತೀವಲ್ಲ, ಅದರ ಪರ್ಪಸ್ ಏನಿದಾವ. ಸೊ ದೀಸ್ ಆರ್ ದ ಪರ್ಪಸಸ್ ಆಫ್ tabulation. Then the next title is distinction between classification and tabulation. ಇದು ನಿಮ್ಗೆ ಚಾಪ್ಟರ್ ಟೈಟಲ್ ಅನೇ ಹೋಗುತ್ತೆ. ಹೆಂಗಂದ್ರೆ ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬ್ಯುಲೇಷನ್. ಕಲೆಕ್ಷನ್, ಡೇಟಾ ಕಲೆಕ್ಷನ್ ಆದ ಬಳಿಕೆ what we have to do, we have to classify. So once we have classified, the same data is presented in the form of a table, that is in the form of rows and columns. So now the question is there any difference between classification and tabulation? In practice ಏನಾಗುತ್ತೆ, ಎರಡು ನಾವು ಒಮ್ಮೆ ತಗೋತೇವೆ, but when in reality what happens, there is a difference between classification and tabulation. Classification, now tabulation
ಯಾವಾಗ ಮಾಡ್ತೇವೆ ಡೇಟಾ ಕ್ಲಾಸಿಫೈ ಆದ ಬಳಕೆ. ಸೊ ಫಸ್ಟ್ ಸ್ಟೆಪ್ ಈಸ್ ಟು classify the data. Once the data are classified, then we will go for tabulation. So it is classification is the first part, whereas tabulation is second part, or it comes into picture after classification. It is one difference. Second difference is classification is the method of data which has been collected for analysis. So iದೇನಾಗುತ್ತೆ, ಇದು ಒಂದು ಮೆಥಡ್ ಇದೆ. Which one? Classification. Whereas tabulation is for the purpose of analysis. So ಇಲ್ಲಿ ನಾವು tabulation ಯಾಕೆ ಮಾಡ್ತೇವೆ? information analysis purpose. Then in classification what we do, we form the class on the basis of the characteristics. ಇಲ್ಲಿ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನ್ ಡೇಟಾ ಇರ್ತಾವಲ್ಲ ಅದನ್ನ ಒಂದು ಕ್ಲಾಸ್ ಅಥವಾ ಗ್ರೂಪ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಲಾಸ್ ಒಳಗೆ ಬಾಯ್ಸ್ ಒಂದು ಗ್ರೂಪು ಗರ್ಲ್ಸ್ ಒಂದು ಗ್ರೂಪು ಮಾಡಬಹುದು. ಅದಕ್ಕೆ ನಾವು ಏನಂತೇವೆ ಕ್ಲಾಸಿಫಿಕೇಶನ್. ವೇರಾಸ್ ಟ್ಯಾಬ್ಯುಲೇಷನ್ ಅಂದ್ರೆ ಹಿಯರ್ ವಾಟ್ ವಿ ಆರ್ ಡೂಯಿಂಗ್, we are presenting the information in the form of rows and columns. So these are few differences between classification and tabulation which we have to take into consideration. Thank you.